ನಮಸ್ತೆ. ಸೊ ಪಠ್ಯಪುಸ್ತಕದ ವಿವಾದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಪಠ್ಯಪುಸ್ತಕ ವಿವಾದ ಇದೆಯಲ್ಲ, ಇದು BJP ಮತ್ತು RSS ಸರ್ಕಾರದ ಒಂದು ಸಣ್ಣ ಅಜೆಂಡಾ ಅಷ್ಟೇ. ಇದು ಸಾಮಾನ್ಯವಾಗಿ ಅವರ ಅಧಿಕಾರಕ್ಕೆ ಸಂಸ್ಕೃತಿ ಮತ್ತು ಶಿಕ್ಷಣವನ್ನು ಅವರ ಹಿಡಿತಕ್ಕೆ ತಗೋತಾರೆ. ಅವರ ಯೋಜನೆ ಹೇಗಿದೆ ಅಂತ ಹೇಳಿದರೆ, ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರೆ ಇಡೀ ಸಮಾಜವನ್ನು ತನ್ನ ಹಿಡಿದಲ್ಲಿ ಇಟ್ಕೊಳ್ಬೋದು ಹೇಳ್ತಕ್ಕಂಥ ಅವ್ರದ್ದು ಯೋಜನೆ ಅದು. ಅದರ ಭಾಗವಾಗಿ ಈ ವಿವಾದ ಬರ್ತಾ ಇದೆ ಹೇಳ್ತಕ್ಕಂಥದ್ದು ಭಾಳ ಸ್ಪಷ್ಟ ಇದೆ. ಯಾಕೆ ಹಿಂದಿದ್ದಂಥ ಪಠ್ಯ ಇತ್ತಲ್ಲ, ಅದು ಬಹುತೇಕ ಎಲ್ಲದನ್ನೂ ಒಳಗೊಂಡಿತ್ತದು. ಬಟ್ ಹಾಗಂತ ಪಠ್ಯಪುಸ್ತಕಗಳು ಒಂದೇ ರೀತಿ ಇರಬೇಕು ಅಂತಿಲ್ಲ. ಕಾಲಕ್ಕೆ ತಕ್ಕಂತೆ ಕಾಲ ಬದಲಾದಂತೆ ಅದು ಬದಲಾವಣೆ ಆಗಬೇಕು, ಪರಿಷ್ಕರಣೆ ಆಗಬೇಕು. ಯಾಕೆ ಆಗಬೇಕು ಅಂದರೆ, ಸಮಾಜವನ್ನು ಮುಂದುಕೊಂಡು ಹೋಗಬೇಕು ಅಂತಾದರೆ ಎಲ್ಲ ವಿಭಾಗದಲ್ಲೂ ಪರಿಷ್ಕರಣೆ ಆಗಬೇಕು. ಸಮಾಜವನ್ನು ಮುಂದಕ್ಕೆ ತಗೊಂಡು ಹೋಗಬೇಕು. ಯಾವ ಆಧಾರದಲ್ಲಿ ಮುಂದೆ ತಗೊಂಡು ಹೋಗಬೇಕು? ನಮ್ಮದೇ ಆದಂಥ ಸಂವಿಧಾನ ಇದೆ. ಸಂವಿಧಾನದ ಮೂಲ ಆಶಯಗಳಿಗೆ ತಕ್ಕಂತೆ ಪರಿಷ್ಕರಣೆ ಕಾಲ ಬದಲಾದಂತೆ ಮುಂದೆ ತಗೊಂಡು ಹೋಗ್ತಾ ಇರಬೇಕು. ಭಾಳ ಮುಖ್ಯವಾಗಿ ನಮ್ಮ ಸಂವಿಧಾನ ಏನು ಹೇಳ್ತದೆ ಅಂತ ಹೇಳಿದರೆ, ಜಾತ್ಯತೀತ ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯ ಮತ್ತು ಒಕ್ಕೂಟ ತತ್ವ, ಇದರ ಆಧಾರದ ಮೇಲೆ ನಮ್ಮ ಸಂವಿಧಾನವನ್ನು ಮಾಡಿದ್ದಾರೆ. ಅದರ ಆಧಾರದಲ್ಲಿ ಈ ಪರಿಷ್ಕರಣೆ ಆಗ್ತಾ ಹೋಗಬೇಕು. ಅದ್ರ ಬಗ್ಗೆ ನಮಗೆ ಯಾವ ಭಿನ್ನಾಭಿಪ್ರಾಯ ಇಲ್ಲ, ಆ ಥರ ಆಗಬೇಕು. ಆದರೆ ಈ ಸಾರಿ ಇವರು ಏನು ಪರಿಷ್ಕರಣೆ ಮಾಡೋಕ್ಕೆ ಹೊರಟಿದ್ದಾರೆ, ಅದು ಕಳೆದ 73 ವರ್ಷಗಳ ಕಾಲ, 73 ಅಲ್ಲ, ಸಂವಿಧಾನ ಬಂದು 50ರಲ್ಲಿ ನಾವು ತೊಗೊಂಡಿದ್ದು ಸಂವಿಧಾನದ ನಂತರ ಏನು ಬದಲಾವಣೆಗಳಾಗ್ತಾ ಇತ್ತು, ಸಮಾಜದ ಕಟ್ಟಕಡೆಯ ಮನುಷ್ಯರಿಗೂ ಕೂಡ ಹಕ್ಕು ಸಿಗಬೇಕು, ಅವರಿಗೆ ಸಮಾನತೆ, ಸ್ವಾತಂತ್ರ್ಯ, ಸೋದರತ್ವ ಸಿಗಬೇಕು ಅಂತ ಹೇಳಿ ನಮ್ಮ ಸಂವಿಧಾನದ ಆಶಯಗಳೇನಿದೆ ಅದು ಪೂರ್ಣ ಸಿಕ್ಕಿದೆ ಅಂತ ಹೇಳಲ್ಲ, ಸ್ವಲ್ಪ ಮಟ್ಟಿಗೆ ಸಿಕ್ಕಿದೆ. ಅದು ಅವರಿಗೆ ಇಷ್ಟ ಇಲ್ಲ. ನಿಮಗೆ ಒಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರಬೇಕು ಅಂತ ನನಗನ್ನಿಸುತ್ತೆ. ನಾವು ಆ್ಯಕ್ಚುಲಿ 1949 ನವಂಬರಲ್ಲೇ ಅದು ಪಾರ್ಲಿಮೆಂಟಿಗೆ ಸಂವಿಧಾನವನ್ನು ಮಾಡ್ತಾರೆ, ಅಂಗೀಕಾರಕ್ಕೆ ಮಾಡ್ತಾರೆ. ಆಗ ಒಂದು ಸಣ್ಣ ಗುಂಪು ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಅದರಲ್ಲಿ ಹಿಂದೂ ಮಹಾಸಭಾ ಒಂದು, RSS ಒಂದು. ಅದರಲ್ಲಿ RSS ಹಿಂದೂ ಮಹಾಸಭಾ ಒಂದೇ. ಅವರ ಡಿಮ್ಯಾಂಡ್ ಏನಿತ್ತು ಅಂದರೆ, ಈ ಭಾರತದ ಸಂವಿಧಾನ ಏನಿದೆ, ಅಂಬೇಡ್ಕರ್ ಮತ್ತು ಅವರ ಮಂಡಳಿ ಸೇರಿಕೊಂಡು ಏನು ಮಾಡಿದೆಯಲ್ಲ, ಆ ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲ ಹೇಳ್ತಕ್ಕಂಥದ್ದು ಅವ್ರದ್ದು ಕಂಪ್ಲೇಂಟು. ದೂರ ಅವ್ರದ್ದು. ಏನಾಗುತ್ತೆ ಭಾರತೀಯತೆ ಅಂತಂದರೆ, ಅವ್ರ ಪ್ರಕಾರ ಸಂವಿಧಾನದಲ್ಲಿ ಮನುಸ್ಮೃತಿಯ ಇರಬೇಕಾಗಿತ್ತು ಅಂತ. ಮನುಸ್ಮೃತಿ ಅಂದರೆ ಗೊತ್ತಾ? ಮನುಸ್ಮೃತಿ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಇದ್ದಂತಹ ವರ್ಣಾಶ್ರಮ ಧರ್ಮ ಅಂತ ಇದೆಯಲ್ಲ, 4 ಜಾತಿಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದರ ಆಧಾರದಲ್ಲಿ ಇರಬೇಕು ಹೇಳ್ತಕ್ಕಂಥದ್ದು ಮನುಸ್ಮೃತಿಯ ಒಂದು ಆಶಯ. ಮನುಸ್ಮೃತಿಯನ್ನು ಬಗ್ಗೆ ಮಾತಾಡಬೇಕಾದ್ರೆ ನಾವು ಮನುಸ್ಮೃತಿಯನ್ನು ಓದಬೇಕು. ಮನುಸ್ಮೃತಿಯ ಮೂಲ ಇದೇನಂತ ಹೇಳಿದ್ರೆ, ಈ ವರ್ಣಾಶ್ರಮ ಧರ್ಮವನ್ನು ಸಮರ್ಥನೆ ಮಾಡೋದು. ಆ ವರ್ಣಾಶ್ರಮ ಧರ್ಮದಲ್ಲೂ ಕೂಡ ನೀವು ಮನುಸ್ಮೃತಿಯ 9ನೇ ಅಧ್ಯಾಯನ ಓದಿದಾಗ ಬಹಳ ಸ್ಪಷ್ಟವಾಗ್ತದೆ. ಅದು ಶೂದ್ರರು ಮತ್ತು ಮಹಿಳೆಯರು ಅಂದರೆ ಬರೀ ಶೂದ್ರ ಮಹಿಳೆಯರಲ್ಲ, ಎಲ್ಲ ಜಾತಿಯ ಮಹಿಳೆಯರು ಮತ್ತು ಶೂದ್ರರು, ಅವರಿಗೆ ಶಿಕ್ಷಣದ ಹಕ್ಕಿರಬಾರದು, ಆಸ್ತಿಯ ಹಕ್ಕಿರಬಾರದು. ಅಂದರೆ ನೀವು ಓದಬೇಕು. ನೀವು ಓದಿದಾಗ ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅದು ಇರಬಾರ್ದು ಹೇಳ್ತಕ್ಕಂಥದ್ದು ಅವರ ಆಶಯ. ಸೊ ಮನುಸ್ಮೃತಿ ನಮ್ಮ ಸಂವಿಧಾನದಲ್ಲಿ ಇಲ್ಲ ಅಂದರೆ ಅರ್ಥ ಏನು? ನೀವು ಯಾವ ಜನಗಳಿಗೆ ಮನುಸ್ಮೃತಿನಲ್ಲಿ ಅಧಿಕಾರಗಳನ್ನು ಕೊಟ್ಟಿಲ್ಲ, ಶಿಕ್ಷಣದ ಇದಿಲ್ಲ, ಅವರಿಗೆ ಹಕ್ಕಿಲ್ಲ, ಅವರಿಗೆ ಆಸ್ತಿಯ ಹಕ್ಕಿಲ್ಲ, ಇವೆಲ್ಲ ಇಲ್ಲದೇ ಇರೋಂಥದ್ದನ್ನು ಈ ಸಂವಿಧಾನ ಅವರಿಗೆ ಕೊಟ್ಬಿಟ್ಟಿದೆ. ಸಾಮಾನ್ಯ ಜನರಿಗೆ ಕೊಟ್ಟಿದೆ, ಶೂದ್ರರಿಗೆ ಕೊಟ್ಟಿದೆ. ಅದು ಕೊಟ್ಟಿದ್ರ ಬಗ್ಗೆ ಅವ್ರಿಗೆ ಕೋಪ ಇದೆ. ಅಂದ್ರೆ ಯಾರು ಅವರು ಸನಾತನ ಧರ್ಮ ಬೇಕು ಅಂತಾರೆ. ಸನಾತನ ಧರ್ಮವನ್ನು ನಾವು ಪುನಃಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಇದು. ಸನಾತನ ಧರ್ಮ ಅಂದರೆ ಯಾವುದು? ಸನಾತನ ಧರ್ಮ ಮನುವಾದ, ಮನುಸ್ಮೃತಿಯನ್ನು ಜಾರಿಗೆ ತರೋದೇ ಸನಾತನ ಧರ್ಮ. ಅಲ್ಲಿ ಬ್ರಾಹ್ಮಣ ಶ್ರೇಷ್ಠ ಅಲ್ವಾ? ಈಗಿನ ಇದರಲ್ಲಿ ಏನಾಗಿದೆ, ಈಗ ಎಲ್ಲರಿಗೂ ಹಕ್ಕಿದೆ, ಎಲ್ಲರಿಗೂ ಆಸ್ತಿ ಹಕ್ಕಿದೆ, ಎಲ್ಲರಿಗೂ ಶಿಕ್ಷಣದ ಹಕ್ಕಿದೆ. ದೇ ಆರ್ ಕಮಿಂಗ್ ಅಪ್ ವಿತ್ ಸೊಸೈಟಿ. ಅವಾಗ ಬ್ರಾಹ್ಮಣ ಶ್ರೇಷ್ಠತೆ ಹೋಯ್ತಲ್ಲ.
ಬ್ರಾಹ್ಮಣ ಶ್ರೇಷ್ಠತೆಯನ್ನು ಉಳಿಸ್ಲಿಕ್ಕೋಸ್ಕರನೇ ಕೇಂದ್ರದ ಬಿ ಜೆ ಪಿ ಸರ್ಕಾರ ಇರ್ಬೋದು, ನಮ್ಮ ರಾಜ್ಯದ ಬಿ ಜೆ ಪಿ ಸರ್ಕಾರ ಇರ್ಬೋದು, ಆ ನಿಟ್ಟಲ್ಲಿ ಭಾಳ ಜೋರಾಗಿ ಹೋಗ್ತಾ ಇರ್ತಕ್ಕಂಥ ಆ ಒಂದು ಅವರ ಅಜೆಂಡಾ ಇದೆಯಲ್ಲ, ಕಾರ್ಯಸೂಚಿ ಇದೆಯಲ್ಲ, ಅದರ ಒಂದು ಭಾಗವಾಗಿ ಶಿಕ್ಷಣದ ಪಠ್ಯಪುಸ್ತಕಗಳ ಪರಿಷ್ಕರಣೆ ನಡೀತಾ ಇದೆ ಹೇಳ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಕೆಲವೊಂದು ಕಡೆ ಕೇಸರೀಕರಣ ಮಾಡಬೇಕು ಶಿಕ್ಷಣ ಪಠ್ಯಪುಸ್ತಕಗಳನ್ನು ಅನ್ನುವಂಥದ್ದು ಕೇಳಿಬರ್ತಾರೆ. ಸೊ ಇದರ ಬಗ್ಗೆ ಕೇಸರೀಕರಣ ಮತ್ತು ಮನುವಾದ ಎರಡೂ ಒಂದೇ. ಕೇಸರೀಕರಣ ಅಂತ ಹೇಳಿದ್ರೆ ಈ ಬ್ರಾಹ್ಮಣ್ಯದಲ್ಲಿ ಅವರು ಬ್ರಾಹ್ಮಣರು ಇದ್ದಾರಲ್ಲ, ನಾನು ಬ್ರಾಹ್ಮಣನಾಗಿ ಹುಟ್ಟಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ನಾನು ಅದನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತೀನಿ ಅಂದರೆ, ಬ್ರಾಹ್ಮಣರಿಗೆ ಅವರ ಒಂದು ವಯಸ್ಸಿನಲ್ಲಿ 8ನೇ ವಯಸ್ಸಿನ ನಂತರ ಅವ್ರಿಗೆ ಉಪನಯನ ಅಂತ ಮಾಡ್ತಾರೆ, ನಿಮ್ಗೆ ಗೊತ್ತಿದೆ. ಉಪನಯನ ಮಾಡಿದವಾಗ ಆ ಹುಡುಗನಿಗೆ ಕಾವಿ ಬಟ್ಟೆ ಉಳಿಸ್ತಾರೆ. ನನಗಾಗಿದೆ ಅದು. ನಾನು 6ನೇ ಕ್ಲಾಸ್ನಲ್ಲಿ ಇದ್ದಾಗ ನನಗೆ ಧರ್ಮಸ್ಥಳದಲ್ಲಿ ನನ್ನ ಉಪನಯನ ಆಗಿದೆ. ಕಾವಿ ಬಟ್ಟೆ ಉಡಿಸಿ ನನಗೆ ಮಾಡ್ತಾರೆ. ಭಾಳ ಮುಖ್ಯವಾದೇನೆಂದರೆ, ನನಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಗಾಯತ್ರಿ ಮಂತ್ರವನ್ನು ಹೇಗೆ ಉಪದೇಶ ಮಾಡ್ತಾರೆ ಅಂತ ಹೇಳಿದರೆ, ನನ್ನ ಅಪ್ಪ ಅದನ್ನು ಕಿವಿನಲ್ಲಿ ಹೇಳಬೇಕು. ನನ್ನ ಅಪ್ಪನಿಗೆ ಯಾರು ಹೇಳಬೇಕು? ಪುರೋಹಿತರು ಇರ್ತಾರಲ್ಲ, ಪುರೋಹಿತರು ನನ್ನಪ್ಪನ ಕಿವಿಯಲ್ಲಿ ಹೇಳಬೇಕು, ನನ್ನಪ್ಪ ನನ್ನ ಕಿವಿಯಲ್ಲಿ ಹೇಳಬೇಕು. ಯಾವುದು? ಗಾಯತ್ರಿ ಮಂತ್ರವನ್ನು. ನಾನು ಅದನ್ನು ನೆನಪಿಟ್ಕೊಂಡು ಹೇಳಬೇಕು. ನನಗೆ 6ನೇ ಕ್ಲಾಸಲ್ಲಿ ಹಿಂಗೆ ಅದು ಅರ್ಥನೇ ಆಗಿಲ್ಲ. ಅದು ಏನಿದು ಕಿವಿಲಿ ಯಾಕೆ ಹೇಳ್ತಾರೆ ಇದು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಅವಾಗೆಲ್ಲ ಅದು ಪ್ರಶ್ನೆ ಮಾಡೋಷ್ಟು ಇದಿರಲಿಲ್ಲ. ಬಟ್ ನನಗೆ ಅದ್ರ ಬಗ್ಗೆ ಹೊರಿತಾನೆ ಇತ್ತಿದ್ದು. ಗಾಯತ್ರಿ ಮಂತ್ರ ಯಾಕೆ ಗುಟ್ಟಾಗಿ ಹೇಳ್ತಾ ಇದ್ದಾರೆ, ಆಯಿತಾ? ಅದರ ಅರ್ಥ ಏನು ಹೇಳ್ತಕ್ಕಂಥದ್ದು ನನಗೆ ಕಾಡ್ತಾ ಇತ್ತು. ಬಟ್ ನನ್ನ ಮದುವೆ ಆದಮೇಲೆ ನನ್ನ ಹೆಂಡತಿಯ ಅಪ್ಪ ಇದ್ದಾರಲ್ಲ, ಅವರು ಆ ಭಾಗದ ಪುರೋಹಿತರು. ಸಂಸ್ಕೃತದಲ್ಲಿ ಅಧ್ಯಯನ ಮಾಡ್ಕೊಂಬಂದು ಶರ್ಮಾ ಅಂತ ಅವರು ಹೆಸರಿಗೆ ಸೇರಿಸ್ಕೊಂಡಿದ್ದಾರೆ. ಅವ್ರ ಹತ್ರ ಕೇಳಿದೆ, ಏನು ಶರ್ಮರೇ ಇದು ಯಾಕೆ ಗುಟ್ಟಾಗಿ ಹೇಳಿಸ್ತಾರೆ ಇದನ್ನ, ಹಾಗಿದ್ಮೇಲೆ ಅದರ ಅರ್ಥ ಆದರೂ ಏನು ಅಂತ ನಾನು ಕೇಳಿದೆ. ಗುಟ್ಟಾಗಿ ಯಾಕೆ ಹೇಳ್ತಾರೆ ಅಂದರೆ, ಆ ಗಾಯತ್ರಿ ಮಂತ್ರ ಅಮ್ಮನನ್ನು ಸೇರಿಕೊಂಡು, ನನ್ನ ಅಮ್ಮನನ್ನು ಸೇರಿಕೊಂಡು ಮಹಿಳೆಯರಿಗೆ ಮತ್ತು ಸುತ್ತಮುತ್ತ ಇದ್ದಂಥ ಶೂದ್ರರಿಗೆ ಕೇಳಿಸ್ಬಾರ್ದು. ಹೌದಾ? ಅಷ್ಟು ಕಾನ್ಫಿಡೆನ್ಷಿಯಲ್ ಹಂಗಾದರೆ ಯಾವುದು ಗಾಯತ್ರಿ ಮಂತ್ರ? ಹಾಗಾದರೆ ಗಾಯತ್ರಿ ಮಂತ್ರದ ಅರ್ಥ ಏನು ಶರ್ಮರೆ ಅಂತ ಕೇಳಿದೆ. ಗಾಯತ್ರಿ ಮಂತ್ರದ ಅರ್ಥ ಭಾಳ ಏನಿದಿಲ್ಲಪ್ಪ. ಅದು ಭಾಸ್ಕರ ಇದನ್ನಲ್ಲ, ಸೂರ್ಯನಿಗೆ ನಿವೇದನೆ ಮಾಡ್ತಕ್ಕಂಥದ್ದು. ಏನು ನಿವೇದನೆ? ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇರ್ತಕ್ಕಂಥ ಭಾಸ್ಕರನೇ, ಸೂರ್ಯನೇ, ನೀನು ನನಗೆ ಜ್ಞಾನದ ಬೆಳಕನ್ನು ಕೊಡು ಅಂತ ಕೇಳ್ತಕ್ಕಂಥ ನಿವೇದನೆ ಅಷ್ಟೇ ಅದು. ಇದರಲ್ಲಿ ಏನು ಕಾನ್ಫಿಡೆನ್ಷಿಯಲ್ ಇದೆ? ಅದು ಯಾಕೆ ಶೂದ್ರರ ಕಿವಿಗೆ ಬೀಳಬಾರ್ದು, ಮಹಿಳೆಯರ ಕಿವಿಗೆ ಬೀಳಬಾರ್ದು ಅಂಥೇಳಿ ನನಗೆ ಆವಾಗ ಅರ್ಥ ಆಗಿರಲಿಲ್ಲ. 6ನೇ ಕ್ಲಾಸಲ್ಲಿ ನನಗೆ ಉಪನಯನ ಆದಾಗ ಈ ಪುರೋಹಿತರು ನಮ್ಮ ಶರ್ಮರು ಹೇಳಿದ ಮೇಲೆ ನನಗೆ ಅರ್ಥ ಶುರುವಾಯಿತು. ಅದಕ್ಕೂ ಈ ಮನುಸ್ಮೃತಿಗೂ ನಂಟು ಆವಾಗ ಗೊತ್ತಾಯ್ತು ನನಗೆ. ಅದರಲ್ಲಿ 9ನೇ ಅಧ್ಯಾಯ ಅಂತ ಹೇಳಿದ್ನಲ್ಲ, ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ, ಮಹಿಳೆಯರಿಗೆ ಶಿಕ್ಷಣದ ಹಕ್ಕಿಲ್ಲ, ಶೂದ್ರರಿಗೆ ಶಿಕ್ಷಣದ ಹಕ್ಕಿಲ್ಲ. ಅದನ್ನು ಅದು ಉಪನಯನ ಅಂತ ಏನು ಗೊತ್ತಾ? ಉಪನಯನ, ಮತ್ತೊಂದು ಕಣ್ಣು ಅಂದರೆ ಜ್ಞಾನದ ಕಣ್ಣನ್ನು ಕೊಡೋದು. ಅದು ಯಾರಿಗೆ? ಹುಡುಗರಿಗೆ ಮಾತ್ರ, ಅದು ಹುಡುಗಿಯರಿಗಿಲ್ಲ ಅಲ್ವಾ? ಉಪನಯನ ಮಾಡೋದು, ಜನಿವಾರ ಹಾಕೋದು ಬರೀ ಹುಡುಗರಿಗೆ ಮಾತ್ರ, ಗಂಡಸರಿಗೆ ಮಾತ್ರ, ಪುರುಷರಿಗೆ ಮಾತ್ರ, ಹೆಣ್ಣು ಮಕ್ಕಳಿಗಿಲ್ಲ. ಅದರಲ್ಲೂ ಬ್ರಾಹ್ಮಣರಿಗೆ ಮಾತ್ರ. ಅದು ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ದ್ವಿಜರು ಅಂತಿದ್ದಾರಲ್ಲ, ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು ಅವರೆಲ್ಲ ಜನಿವಾರ ಹಾಕೋರೆ. ಎಲ್ಲರೂ ಜನಿವಾರ ಹಾಕ್ತಾರೆ. ಅವರು ಈ ಬ್ರಾಹ್ಮಣರ ಥರ ಸಂಧ್ಯಾವಂದನೆ ಮಾಡ್ತಾರೆ ಗೊತ್ತಲ್ಲ. ನಾನು ನಿನಗೆ ಹೇಳ್ತಾ ಇದ್ದೀನಿ, ಈಗ ನನ್ನ BSc ಸೆಕೆಂಡ್ ಇಯರ್ ಇರೋ ತನಕನೂ 2 ಹೊತ್ತು ಸಂಧ್ಯಾವಂದನೆ ಮಾಡ್ತಾಯಿದ್ದೆ. ಸಂಧ್ಯಾವಂದನೆ ಮಾಡಿ ಅದು ಗಾಯತ್ರಿ ಮಂತ್ರ ಹೇಳಿ ಇನ್ನೂ ಕೆಲವೆಲ್ಲ ಮಂತ್ರಗಳನ್ನ ಹೇಳ್ತಾ ಇದ್ದೆ. ಇನ್ನೊಂದು ಮಂತ್ರ ಇದೆ ಗಾಯತ್ರಿ, ಅದನ್ನ ಸಂಧ್ಯಾವಂದನೆಯಲ್ಲಿ ಒಂದು ಮಂತ್ರ ಇದೆ, ನೀವು ಹೇಳ್ಬಿಡ್ತೀನಿ. ಅದು ಯದನ್ನಾತ್ ಕುರುತೆ ಪಾಪಂ ತದನ್ನಾತ್ ಪ್ರತಿಮುಚ್ಯತೆ, ಯದ್ರಾತ್ರಿಯಾತ್ ಕುರುತೆ ಪಾಪಂ ತದ್ರಾತ್ರಿಯಾತ್ ಪ್ರತಿಮುಚ್ಯತೆ ಅಂತ ಅದು ಆ ಮಂತ್ರದ ಹೆಸರು. ಅದು ನನಗೆ ಗೊತ್ತ, ಸಂಸ್ಕೃತ ಬರಲ್ಲ ನನಗೆ. ಅದನ್ನು ನಾನು ಕೇಳಿದೆ, ಇದರ ಅರ್ಥ ಏನು ಶರ್ಮರೆ ಅಂತ ಕೇಳಿದೆ. ಅದು ಏನಿಲ್ಲಪ್ಪ, ದೇವರನ್ನು ಬೇಡ್ಕೊಳ್ಳೋದು. ಸಂಧ್ಯಾವಂದನೆ ಮಾಡಬೇಕು, ದೇವರನ್ನು ಬೇಡ್ಕೊಳ್ಳೋದು. ಏನು ಬೇಡ್ಕೊಳ್ಳೋದು? ದೇವರೇ, ನಾನು ಹಗಲೊತ್ತು ಮಾಡಿದ ಪಾಪವನ್ನು ಹಗಲತ್ತೇ ತೊಳೆದುಬಿಡು, ರಾತ್ರಿ ಹೊತ್ತು ಮಾಡಿದ ಪಾಪವನ್ನು ರಾತ್ರಿನೇ ತೊಳೆದುಬಿಡು ಅಂತ ದೇವ್ರ ಕೆಲಸ. ಇವನು ಮಾಡಿದ ಪಾಪನೆಲ್ಲ ತೊಳೆಯೋದು ದೇವ್ರ ಕೆಲಸ. ನೋಡಿ ಹೇಗಿದೆ ಅಂತ. ದೇವರೇ, ನನಗೆ ಬೇರೆಯವರಿಗೆ ಪಾಪ ಮಾಡದೇ ಇರೋದನ್ನು ನನಗೆ ಕಲಿಸು, ಪಾಪ ಮಾಡದೇ ಇರೋಂಗೆ ನೋಡ್ಕೊ ಅಂತ ಕೇಳೋದಲ್ಲ. ನಾನು ಪಾಪ ಮಾಡ್ತಾನೆ ಇರ್ತೀನಿ, ನೀ ತೊಳಿತಾನೆ ಇರು ಹೇಳ್ತಕ್ಕಂಥದ್ದು.
ಇದು ಓಕೆ. ಸೊ ಅದು ಧೋರಣೆ ನೋಡಿ ಹೇಗಿದೆ ಅಂಥೇಳಿ. ಅಂದರೆ ಬ್ರಾಹ್ಮಣನಾದವನು ನಾನು ಬೆಳಗಿನ ಸಂಜೆವರೆಗೂ ನಾನು ಪಾಪ ಮಾಡೋದನ್ನ ಕೆಲಸ, ಜನರನ್ನ ಸುಲಿಗೆ ಮಾಡೋದು ಅಥವಾ ಜನರನ್ನ ದುಡಿಸಿ ಅವ್ರು ದುಡಿದ್ರೆ ನಾನು ತಿನ್ನಬೇಕು, ಓಕೆ. ದುಡಿಯೋದವರು ತಿನ್ನೋದೇನು, ಅದು ಪಾಪ ಪ್ರಜ್ಞೆ ಕಾಡ್ತದೆ. ಮತ್ತು ಆ ಪಾಪನ ತೊಳೆದು ಬಿಡು ನನಗೆ ಅಂತ ನಾನು ದಿನನಿತ್ಯ ಮಾಡ್ತಾ ಇರ್ತೀನಿ, ಪ್ರತಿ ಕ್ಷಣ ಪಾಪ ಮಾಡ್ತಾ ಇರ್ತೀನಿ, ತೊಳೆದು ಬಿಡು ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ನಾನು ಸಂಧ್ಯಾ ವಂದನದಲ್ಲಿ ಹೇಳ್ತಾ ಇದ್ದಂಥ ಮಂತ್ರ. ಅದು ಪ್ರತಿನಿತ್ಯ. ಆ ನಂತರ ನನಗೆ ಓದ್ತಾ ಅದಕ್ಕೆ ಹೇಳ್ದು, ಶಿಕ್ಷಣ ಕೊಟ್ಟರೆ ಮನುಷ್ಯನಿಗೆ ಅರಿವು ಬರ್ತಾ ಹೋಗ್ತದೆ. ನನಗೂ ಕೂಡ ಅರಿವು ಬಂದಿದ್ದು ಶಿಕ್ಷಣದ ನಂತರವೇ. ಇವೆಲ್ಲ ಏನೋ ತಪ್ಪು ನಡೀತಾ ಇದೆ ಸಮಾಜದಲ್ಲಿ. ಭಾಳ ಮುಖ್ಯ ನನಗೇನೆಂದರೆ, ನನ್ನ ಗೆಳೆಯ ಒಬ್ಬನಿದ್ದ, ಅವನು ಹೈಸ್ಕೂಲ್ವರೆಗೂ ನನ್ನ ಜೊತೆಗಿದ್ದ, ರಾಮಚಂದ್ರ ಅಂತ, ಭಾಳ ಆತ್ಮೀಯ ಗೆಳೆಯ ನನಗೆ. ಅವರು ಈ ಕ್ಷೌರ ಮಾಡ್ತಾರಲ್ಲ, ಹೌದು, ಸವಿತಾ ಸಮಾಜ ಅಂತ ಹೇಳಲಿವನು, ಇದಕ್ಕೆ ಸೇರಿದವನು. ನಾನು ಭಾಳ ಇದು ಅವ್ರ ಮನೆ ಹತ್ರ ನಮ್ಮೂರಲ್ಲಿ ಗುಡ್ಡೆ ಇರೋದು. ಏನು ಗುಡ್ಡೆ ಅಂತ ಹೇಳಿದ್ರೆ ಅದು ಬಂಗ್ಲೆ ಗುಡ್ಡೆ, ಬಂಗ್ಲೆ ಇರೋದು, ಟಿ ವಿ ಅಲ್ಲಿದು. ಅಲ್ಲಿ ಆಟಕ್ಕೆ ಹೋಗ್ತಿದ್ವಿ ನಾವು. ಆಟಕ್ಕೆ ಹೋದಾಗ ನನಗೆ ಒಂದು ಸರಿ ತೀರಾ ಬಾಯಾರಿಕೆ ಆಗೋಯ್ತು. ಮನೆಗೆ ಹೋಗೋಷ್ಟು ನನಗೆ ಇದಿರಲಿಲ್ಲ. ಹೋಗಿ ನಾವು ರಾಮಚಂದ್ರ ಇದ್ದಲ್ಲ ಅವ್ರ ಮನೆಗೆ ಹೋಗಿ ಅಮ್ಮನ ಕೇಳಿದೆ, ಅಮ್ಮ ನನಗೆ ನೀರು ಬೇಕು ಕುಡಿಯೋಕ್ಕೆ ಅಂತ ಹೇಳಿದೆ. ಹಾಂ ಅಂತೇಳಿ ಪಾಪ ಅವರು ಏನು ಮಾಡಿದ್ರು ಗೊತ್ತಾ, ನಾನು ಬ್ರಾಹ್ಮಣ ಅಂತ ಗೊತ್ತಲ್ವಾ, ಅವರು ಒಂದು ಹಿತ್ತಾಳೆ ಸಣ್ಣ ಚೆಮ್ ಥರದ್ದು ತೀರಾ ಎಲ್ಲ ಬಳಗಿ ತೊಳೆದು ಗಿಳಿದು ಎಲ್ಲ ಮಾಡಿ ಬೆಳ್ಳಗೆ ಮಾಡಿ ನಾನು ಕೊಡ್ತಮ್ಮ, ನೀನೇ ನೀರು ಬಾವಿಲಿ ಸೇದ್ಕೊಂಡು ಕುಡಿ ಅಂತ ಕೊಟ್ಟರು. ನಾನು ಬಾವಿಲಿ ತೊಗೊಂಡು ನೀರು ಕುಡಿದ್ಬಿಟ್ಟೆ. ನನಗೆ ಆ ಬಾಯಿಗೆ ಆಯಿತು. ಮನೆಗೆ ಹೋದರೆ ಅದನ್ನು ಹೇಳಿದೆ, ಸುಮ್ಮನೆ ಇರೋಕ್ಕೆ ನನಗೆ ಮನಸ್ಸು ಬರೋದಿಲ್ಲ. ನಾನು ಹೇಳಿದೆ, ನಮ್ಮ ಅಪ್ಪನ ಹತ್ರ ಹೇಳಿದೆ, ಹಿಂಗಿತ್ತು, ಬಾಯಾರಿಕೆ ಆಗೋಯ್ತು, ಕುಡಿದೆ. ನಮ್ಮಪ್ಪ ಪಗ್ ರಸ್ತೆ ಅಲ್ಲಿ ಇತ್ಕೊ ನೀರು ಒಂದೊಂದು ರಸ್ತೆ ಕಳಿಸ್ಬಿಟ್ರು. ನಮ್ಮಪ್ಪ, ನೀನು ಹೋಗಿ ಆ ಚೌರ್ದವ್ರ ಮನೇಲಿ ಹೋಗಿ ನೀರು ಕುಡ್ಕೊಂಬಂದಿದ್ಯಾ, ಮನೆಗೆ ಬರೋಕ್ಕಾಗಿಲ್ಲ ನನಗೆ ಅಂತ ಹೇಳಿ ಆಯಿತಾ, ನಿಲ್ಲಿಸ್ಬಿಟ್ರು. ನನಗೆ ಏನು ಅವೆಲ್ಲ ಶಾಕ್ ಅವೆಲ್ಲ ಅಲ್ವಾ. ಕೊನೆಗೆ ನಮ್ಮಪ್ಪನಿಗೆ ಹೇಳಿ, ಹೋಗಲಿ ಪಾಪ ಬಿಡಿ ಅಂಥೇಳಿ ಮನೆಗೆ ಕರ್ಕೊಂಡ್ರು. ಆಮೇಲೆ ಅಂದರೆ ಇವೆಲ್ಲ ನಮಗೆ ಅವನು ಏನು ತಪ್ಪು ಮಾಡಿದ್ದಾನೆ ಅಥವಾ ಅವ್ರು ಏನು ತಪ್ಪು ಮಾಡಿದ್ದಾರೆ, ಅವರು ಕೊಟ್ಟಂಥ ನೀರನ್ನು ಕುಡಿದಾರೆ ಅಂಥದ್ದು ನಮಗೇನಾಗಿದೆ, ಅವ್ರು ಕೊಟ್ಟು ನೀರು ನಾವು ಯಾತಕ್ಕೆ ಕುಡಿಬಾರ್ದು, ಈ ಥರ ಪ್ರಶ್ನೆಗಳೆಲ್ಲ ಕಾಡ್ತಾ ಹೋಗ್ತದೆ. ಸೊ ನನಗೆ ಅದು ಅರಿವು ಒಂದು, ನಾನು ಶಾಲೆಗೆ ಸೇರಿದ್ದರಿಂದಾಗಿ ನನಗೆ ಫ್ರೆಂಡ್ಸ್ ಸಿಕ್ಕರು, ಬೇರೆ ಜಾತಿ ಫ್ರೆಂಡ್ಸ್ ಸಿಕ್ಕರು. ನನಗೆ ಜನಿವಾರ ಇದೆ, ಅವನಿಗೆ ಜನಿವಾರ ಇಲ್ಲ. ನನಗೆ ಜನಿವಾರ ಯಾಕೆ ಹಾಕಿದ್ರು, ಈ ಜನಿವಾರ ಇದ್ದರೆ ಇದನಿಗೆ ಅದು ಏನೇನೋ ಅನುಕೂಲಗಳಾಗ್ತವೆ ಅಂತ ಹೇಳ್ತಕ್ಕಂಥ ನಮಗೆಲ್ಲ ತಲೆಯೊಳಗೆ ತುಂಬಿರ್ತಾರೆ. ಹಾಗೆ ಅವನಿಗೇನೋ ಅನುಕೂಲ ಆಗಬಾರ್ದಾ. ನಾನು ಮುಸ್ಲಿಂ ಗೆಳೆಯ ಒಬ್ಬನಿದ್ದೆ ಕಾಲೇಜಲ್ಲಿ, ಅವನದೇ ಬೇರೆ ಥರ, ಇವ್ರದ್ದೇ ಬೇರೆ ಥರ ಆಗಿದ್ಮೇಲೆ ಯಾಕೆ ಇದು ಜಾತಿ ಇದು ಇವೆಲ್ಲ ಕಾಡ್ತಾ ಇತ್ತು ನನಗೆ. ಬಟ್ ಮನುಸ್ಮೃತಿಯನ್ನು ಓದಿದೆ ನಾನು. ಅಗೇನು ಮನುಸ್ಮೃತಿ ನನ್ನ ಹತ್ರ ಇವತ್ತೂ ಇದೆ, ಬುಕ್ ಇದೆ, ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿದೆ. ಅದನ್ನು ನಾವು ಓದಬೇಕು, ನೀವು ಓದಬೇಕು, ಎಲ್ಲರೂ ಓದಬೇಕು. ಆಗಲೇ ಇದು ಕ್ರೌರ್ಯ ಇದೆಯಲ್ಲ, ಮನುಸ್ಮೃತಿ ಅಥವಾ ಬ್ರಾಹ್ಮಣ್ಯದ ಅಥವಾ ವೈದಿಕ ಸಂಸ್ಕೃತಿ ಅಂತ ಹೇಳ್ತೀವಲ್ಲ, ವೈದಿಕ ಸಂಸ್ಕೃತಿಯ ಕ್ರೌರ್ಯ ಏನು ಅಂತ ಅರ್ಥ ಆಗೋದು ಅದು ಆವಾಗಲೇ ನಮಗೆ. ಆ ವೈದಿಕ ಸಂಸ್ಕೃತಿಯ ಕ್ರೌರ್ಯದಿಂದಾಗೇ ಆಗ ಬುದ್ಧ 3000 ವರ್ಷಗಳ ಹಿಂದೆ ಅವರ ಕ್ರೌರ್ಯ ಎಷ್ಟಾಗೋಯ್ತು ಅಂತ ಹೇಳಿದರೆ, ಬ್ರಾಹ್ಮಣರಲ್ಲೇ ಬಹಳ ಜನ ಅದನ್ನು ಬಿಟ್ಟು ಹೊರಗೆ ಬರಬೇಕಾಯ್ತು. ನಿಮಗೆ ಪಂಪ ಗೊತ್ತಲ್ಲ, ಕನ್ನಡದ ಪಂಪ, ನಾಡೋಜ ಪಂಪನ ಅಪ್ಪ ಭೀಮಪ್ಪಯ್ಯ ಅಂತ ಇದ್ದ. ಅವರು ಅಗ್ರಹಾರದಲ್ಲಿದ್ದರು. ಅವರು ಸೋಮಯಾಜಿಗಳು ಅಂದರೆ ಸೋಮಯಜ್ಞ ಮಾಡ್ತಕ್ಕಂಥ ಇದ್ದವರು. ಅಂಥವರಿಗೂ ಕೂಡ ಈ ವೈದಿಕ ಸಂಸ್ಕೃತಿಗೆ ಕ್ರೌರ್ಯ ಎಷ್ಟಿತ್ತು ಅಂತ ಹೇಳಿದ್ರೆ, ಆವಾಗಷ್ಟೇ ಜೈನ ಧರ್ಮ ಉದ್ಭವ ಆಗ್ತಾಯಿತ್ತು. ಅವನಪ್ಪ ಭೀಮಪ್ಪಯ್ಯ ಜೈನ ಧರ್ಮಕ್ಕೆ ಸೇರ್ಕೋತಾನೆ. ಇದು ಮತಾಂತರದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಜೈನ ಧರ್ಮಕ್ಕೆ ಸೇರ್ಕೋತಾನೆ. ಅವನು ತಡೆಯೋಕ್ಕಾಗ್ದೇ, ಆ ಕ್ರೌರ್ಯ ತಡೆಯೋಕ್ಕಾಗ್ದೇ ಅವನು ಜೈನ ಧರ್ಮಕ್ಕೆ ಸೇರ್ಕೋತಾನೆ. ಭೀಮಪ್ಪಯ್ಯ ಇರೋದಲ್ಲಿ ಅಗ್ರಹಾರದಲ್ಲಿ, ಬ್ರಾಹ್ಮಣರ ಮಧ್ಯಾಹ್ನ ಇರೋದು. ಇಷ್ಟು ಕಿರುಕುಳ ಕೊಡ್ತಾರೆ ಅವರಿಗೆ. ಆವಾಗ ಭೀಮಪ್ಪಯ್ಯ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬನವಾಸಿಗೆ ಬರ್ತಾನೆ. ನಮ್ಮ ಕರ್ನಾಟಕದ ಬನವಾಸಿ ಹಿಸ್ತಿ ಹತ್ರ ಇದೆ, ಬನವಾಸಿಗೆ ಬಂದು ಅಲ್ಲಿ ಅವನಿಗೆ ಎಜುಕೇಷನ್ ಆಗ್ತದೆ. ಆವಾಗಲೇ ಅವನು ಇದು ಬರೆದಿದ್ದು, ಆರಂಕುಶ ಮಿಟ್ಟಡಂ ನೆನವುದನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳ್ತಾನೆ ಪಂಪ. ಆಯಿತಾ. ಸೊ ಹೀಗೆ ಮತಾಂತರ ಆಗ್ತಾನೆ. ಮತಾಂತರ ಆದವ್ರಿಗೆ ಇಷ್ಟು ಕಿರುಕುಳ ಕೊಡ್ತಾರೆ. ಬ್ರಾಹ್ಮಣರಲ್ಲಿದ್ದವ್ರಿಗೇ ಎಷ್ಟು ಕ್ರೌರ್ಯ ಮಾಡಿರ್ಬೇಕಾದ್ರೆ ಬೇರೆ ಜಾತಿಗಳವ್ರಿಗೆ ಎಷ್ಟು ಮಾಡಿರ್ಬೋದು.
ಈ ಮತಾಂತರ ಮಾತಾಡ್ತೀವಲ್ಲ ನಾವು, ಮತಾಂತರ ಯಾಕಾದರೂ ನಮ್ಮವರೇ ಯಾಕೆ ಬೇರೆ ಜಾತಿಗಳಿಗೆ ಬೇರೆ ಧರ್ಮಗಳಿಗೆ ಯಾಕಾದರೂ, ಬೌದ್ಧ ಯಾಕಾದರೂ, ಜನರಿಗೆ ಯಾಕಾದರೂ ಇನ್ನೂ ಇದೆ ಆ ಥರ. ಸೊ ಈ ಥರ ಇವ್ರಿಗೇನೆಂದರೆ ಅವರಿಗೆ ತಮ್ಮ ಪ್ರಭುತ್ವ ಅಥವಾ ತಮ್ಮ ಹಿಡಿತ ಸಮಾಜದ ಮೇಲೆ ಏನಿತ್ತು ಬ್ರಾಹ್ಮಣರಿಗೆ ಅಥವಾ ಬ್ರಾಹ್ಮಣ್ಯಕ್ಕೆ ಅದು ಹೋಗ್ತಾ ಇದೆ. ಅದನ್ನು ಕಾಪಾಡೋದಕ್ಕೋಸ್ಕರನೇ ಆರ್ ಎಸ್ ಎಸ್ ಇರೋದು. ಆರ್ ಎಸ್ ಎಸ್ ಬಗ್ಗೆ ಯಾಕೆ ಹಂಗೆ ಹೇಳ್ತೀನಿ ಅಂದರೆ, ಆರ್ ಎಸ್ ಎಸ್ ಪ್ರಾರಂಭ ಆಗಿದ್ದೇನೆ ಮಹಾರಾಷ್ಟ್ರದಲ್ಲಿ ಅಂಬೇಡ್ಕರ್ ಅವರ ಒಂದು ಇನ್ಫ್ಲೂಯೆನ್ಸು ಮತ್ತು ಜ್ಯೋತಿಬಾ ಫುಲೆ ಅಂಥೇಳಿ. ಜ್ಯೋತಿಬಾ ಫುಲೆ ಬಗ್ಗೆ ಕೇಳಿದಿರ್ಬೇಕು ನೀವು. ಜ್ಯೋತಿಬಾ ಫುಲೆ ಮತ್ತು ಅಂಬೇಡ್ಕರ್ ಅವರ ಬ್ರಾಹ್ಮಣ ವಿರೋಧಿ ಚಟುವಟಿಕೆಗಳು ಜಾಸ್ತಿ ಆದವು ಅವಾಗ. ಹಂಗೆ ಜಾಸ್ತಿ ಆದಾಗ ಅದನ್ನು ತಡೆಯೋದಕ್ಕಂಥೇಳಿ ಆರ್ ಎಸ್ ಎಸ್ ಹುಟ್ಟಿದ್ದು. ಅದರ ಚಿತ್ಪಾವನ್ ಬ್ರಾಹ್ಮಿನ್ಸ್ ಅಂತೇಳಿ ಮಹಾರಾಷ್ಟ್ರದಲ್ಲಿ ಅವರು ಕಟು ಬ್ರಾಹ್ಮಣರು, ಅವರು ಪಡಿವಂತ ಬ್ರಾಹ್ಮಣರು, ಅವರು ಆರ್ ಎಸ್ ಎಸ್ ಸ್ಟಾರ್ಟ್ ಆಗಿ ಇವತ್ತು ಕೂಡ ಅದೇ ಚಿತ್ಪಾವನ್ ಬ್ರಾಹ್ಮಿನ್ಸ್ ಇದರಲ್ಲ, ಮೋಹನ್ ಭಾಗವತ್ ಅವರಲ್ಲ, ಅಲ್ಲಿ ಅದೇ ಮಹಾರಾಷ್ಟ್ರದ ಇವರೇ ಇರೋಲ್ಲ. ಸೊ ಅದರ ಭಾಗವಾಗಿಯೇ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು. ಇದು ಯಾಕೆ ಎಲ್ಲ ಬಂತು ಅಂತ ಹೇಳಿದರೆ, ಇವತ್ತಿನ ಈ ಪಠ್ಯಕ್ರಮ ಇದೆಯಲ್ಲ, ಪಠ್ಯಕ್ರಮ ಬದಲಾವಣೆ ಮಾಡ್ತಾ ಇರೋದು ಸಂಪೂರ್ಣ ಬ್ರಾಹ್ಮಣೀಕರಣ ಮಾಡ್ತಕ್ಕಂಥ, ಬರೀ ಕೇಸರೀಕರಣ ಅಂತ ಹೇಳಿದಲ್ಲ, ಈ ಕೇಸರೀಕರಣ ಅಂದರೆ ಬ್ರಾಹ್ಮಣೀಕರಣ. ಬ್ರಾಹ್ಮಣೀಕರಣದ ಭಾಗವಾಗಿ ಇವತ್ತು ಇದು ನಡೀತಾ ಇದೆ. ಸಾಕು. ಇನ್ನೊಂದೆರಡು ಕ್ವಶನ್ಸ್ ಇದೆ, ಸಿಂಪಲ್ ಆಗಿ ಹೇಳ್ಬಿಡಿ. ಸೊ ಹಿರಿಯ ಸಾಹಿತಿಗಳಾದ ಕುವೆಂಪು ಅವರಾಗಿರ್ಬೋದು, ಅಬೂಬಕರ್ ಆಗಿರ್ಬೋದು, ಸೊ ಇವರ ಒಂದು ಕೃತಿಗಳನ್ನು ಪಠ್ಯದಿಂದ ತೆಗೆದುಹಾಕೋದಕ್ಕೆ ಸೊ ಆರೋಪ ಮತ್ತು ಪ್ರತ್ಯಾರೋಪಗಳೆರಡೂ ಕೇಳಿಬರ್ತಾ ಇದೆ. ಸೊ ಇದರ ಬಗ್ಗೆ ನಿಮ್ಮ ಒಪಿನಿಯನ್? ಈಗಾಗಲೇ ಮನೋಹರ್ ಸಿದ್ದಮ್ಮದವರು ಅಧ್ಯಕ್ಷತೆ ವಹಿಸೋರು ಮಾತಾಡಿದ್ರಲ್ಲ, ಅದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲ, ಅವಾಗ ನಾವು ಬಂದಿದ್ದು ಕುವೆಂಪು ಕನ್ನಡ ನಾಡಿನ ಸಾಹಿತ್ಯದಲ್ಲಿ ಅಥವಾ ಕನ್ನಡ ನಾಡಿನಲ್ಲಿ ವಿಚಾರ ಕ್ರಾಂತಿಗೆ ಇದು ಕರೆ ಕೊಟ್ಟವರು. ವಿಚಾರ ಕ್ರಾಂತಿ ಕರೆ ಕೊಟ್ಟವರು. ಆ ವಿಚಾರ ಕ್ರಾಂತಿ ಅಂದರೆ ಅವ್ರಿಗೆ ವಿರುದ್ಧ ಯಾರು ವಿಚಾರ ಮಾಡೋದ್ರ ಬಗ್ಗೆ ಅವ್ರಿಗೆ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಕುವೆಂಪುನ ಫಸ್ಟ್ ಅಟ್ಯಾಕ್ ಮಾಡಬೇಕು. ಆ ಥರದವ್ರು ಯಾರ್ಯಾರು ವಿಚಾರ ಕ್ರಾಂತಿ ಮಾಡಿದ್ದಾರೆ, ಈಗ ನಾರಾಯಣ ಗುರು ಫಾರ್ ಎಕ್ಸಾಂಪಲ್, ಅವರು ವಿಚಾರ ಕ್ರಾಂತಿಯ ಮನುಷ್ಯರವರು. ಹೀಗೆ ವಿಚಾರ ಕ್ರಾಂತಿ ಅಥವಾ ವಿಚಾರದ ಬಗ್ಗೆ ಮಾತಾಡ್ತಾರೆ. ವಿಚಾರವಂತರು ಯಾರಿದ್ದಾರೆ ಅವ್ರ ಮೇಲೆಲ್ಲ ಅಟ್ಯಾಕ್ ಮಾಡ್ತಾರೆ. ಅದು ಅವರ ಧರ್ಮ, ಅದು ಸನಾತನ ಧರ್ಮ ಅಂದರೆ ಅದೇನೇ. ಓಕೆ, ಇವಾಗ ರೋಹಿತ್ ಚಕ್ರತೀರ್ಥ ಆಗಿರ್ಬೋದು, ಹಾಗೆಯೇ BC ನಾಗೇಶ್ ಅವರಾಗಿರ್ಬೋದು, ಸೊ ಇವರ ಒಂದು ನಿಲುವಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? ಏನೂ ಹೇಳಲ್ಲ ನಾನು. ಅವರೆಲ್ಲರೂ ಆರ್ ಎಸ್ ಎಸ್ಸು ಮನುವಾದಿಗಳು. ಆ ಮನುವಾದವನ್ನು, ಮನುಸ್ಮೃತಿಯನ್ನು ಜಾರಿ ಮಾಡೋದಕ್ಕೆ ಆರ್ ಎಸ್ ಎಸ್ಸಿನ ಅಜೆಂಡಾ ಏನಿದೆ, BJP ಅಜೆಂಡಾ ಏನಿದೆ, ಆ ಹಿಂದೂ ರಾಷ್ಟ್ರ ಮಾಡೋ ಅಜೆಂಡಾ ಏನಿದೆ, ಅದರ ಭಾಗವಾಗಿ ನಾಗೇಶು ಇದ್ದಾರೆ, ಚಕ್ರತೀರ್ಥನೂ ಇದ್ದಾರೆ. ಅದ್ರ ಬಗ್ಗೆ ಡೌಟೇ ಇಲ್ಲ. ಸೊ ಪೋಷಕರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಮುಂಬರುವಂತಹ ಮಕ್ಕಳಲ್ಲಿ ಮುಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಿದ್ದಾರೆ. ಸೊ ಪೋಷಕರಿಗೆ ಎಲ್ಲೋ ಒಂದು ಕಡೆ ಆತಂಕ ಇರುತ್ತೆ. ಶಾಲೆ ಎಲ್ಲ ಸ್ಟಾರ್ಟ್ ಆಗಿದೆ, ಸೊ ಪಠ್ಯಕ್ರಮಗಳು ಬರಲಿಲ್ಲ, ಪಠ್ಯ ಪುಸ್ತಕಗಳು ಬರಲಿಲ್ಲ, ಏನು ಓದ್ತಾರೆ, ಹಾಗೆಯೇ ಶಿಕ್ಷಕರಿಗೂ ಆಗಿರ್ಬೋದು ಏನು ಬೋಧಿಸಬೇಕು ಅಂತ ಹೇಳ್ಬಿಟ್ಟು ಗೊತ್ತಿರಲ್ಲ. ಸೊ ಒಟ್ಟಾರೆ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಈಗ ಈ ಒಂದು ಏನು ನಡೀತಿದೆ ಇಶ್ಯೂ, ಅದ್ರ ಬಗ್ಗೆ ಆಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಇವತ್ತು ನಿನ್ನೆ ಫೇಸ್ಬುಕ್ಕಲ್ಲಿ ನನಗೆ ಒಂದು ಇದು ಬಂತು. ಆಫ್ರಿಕಾದಲ್ಲಿ ಒಬ್ಬ ವಿಚಾರ ಬಂತ. ಅವನು ಹೇಳ್ತಾನೆ, ಒಂದು ದೇಶವನ್ನು ಸರ್ವನಾಶ ಮಾಡಬೇಕು ಅಂದರೆ ಆ ದೇಶದ ಶಿಕ್ಷಣವನ್ನು ನಾಶ ಮಾಡಬೇಕು ಅಂಥೇಳಿ ಅದನ್ನೇ ಇಲ್ಲಿ ಬಳಸ್ತಾ ಇದ್ದಾರೆ. ನಮ್ಮ ದೇಶವನ್ನು ನಾಶ ಮಾಡೋದಕ್ಕೆ ಈ ಶಿಕ್ಷಣದ ಪಠ್ಯವನ್ನು, ಪರಿಷ್ಕರಣದ ಹೆಸರಿನಲ್ಲಿ ಶಿಕ್ಷಣವನ್ನೇ ನಾಶ ಮಾಡೋದು. ಅದು ಬರೀ ಬ್ರಾಹ್ಮಣೀಕರಣವನ್ನು ತುಂಬೋದು, ಜಾತಿವಾದವನ್ನು ತುಂಬೋದು. ಅದನ್ನು ಮಾಡೋದಕ್ಕಾಗಿ ಹಾಗಾಗಿ ಪೋಷಕರು, ವಿದ್ಯಾರ್ಥಿಗಳು ಅದರಿಂದ ಕಲಿಯೋದು ಏನೂ ಇಲ್ಲ, ಹೊಸದಾಗಿ ಏನೂ ಕಲಿಯಲ್ಲ. ಮತ್ತೆ ಸಮಾಜವನ್ನು ಹಿಂದಕ್ಕೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಅದು. ಹಾಗಾಗಿ ಪೋಷಕರು, ವಿದ್ಯಾರ್ಥಿಗಳು ಎಚ್ಚರವಾಗಿರಬೇಕು ಅಂತ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.